ಹಲೋ, ಹಾ ನಾನೇ ಶ್ರೀರಾಮಚಂದ್ರ ಗೌಡ ಮಾತಾಡೋದು. ಹ್ಞೂ ಕಣಿ ಒಳ್ಳಿ ಚಮ್ ಪಟಾಪಟಿ ಚಡ್ಡಿ ಬನ್ನಿ ನೋಡ್ರಿ. ಓ ತಿಂಗಳು ನಿಮ್ ಗಂಡನಿಗೆ ಪಟಾಪಟಿ ಚಡ್ಡಿ ಬನ್ನಿ ತಕೊಂಡೋಗಿದ್ರಲ್ಲ. ಹ್ಞೂ ಕಣಿ ಒಳ್ಳಿ ಬದಲಾಯಿಸ್ಬೇಕ? ಆಗಲ್ಲ 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 ಆಗಲ್ಲ. ಯಾಕಂದ್ರೆ ನನ್ ಪಟಾಪಟಿ ಚಡ್ಡಿ ಬನ್ನಿನ್ಲಿ ಯಾವ್ದೇ ರೀತಿ ತೂತು ಬಿದ್ದಿರಲ್ಲ, ಒಲಗನು ಬಿಟ್ರಲ್ಲ. ಆಗಲ್ಲ ಆಗಲ್ಲ ಆಗಲ್ಲ. ಬದಲಾಯಿಸ್ಕೋಬೇಕು ಅಂದ್ರೆ ನಿಮ್ ಗಂಡನೇ ಬದಲಾಯಿಸ್ಕೊಂಬಿಡಿ. ನಾ ಏನ್ ಬೇಜವಾಬ್ದಾರಿಯಿಂದ ಮಾತಾಡ್ತಾ ಇಲ್ಲ, ನೆಟ್ಗೆ ಮಾತಾಡ್ತಾವ್ನಿ. ಶ್ರೀರಾಮ ಬಾಬಣ್ಣ ಯಾವ್ದೋ ಹೆಂಗ್ಸು ಜೊತೆ ಮಾತಾಡ್ತಾವ್ರೆ ಅನ್ಸುತ್ತೆ. ಅಯ್ಯೋ ಸುಮ್ನೆ ನೀವು ಕೋರ್ಟ್ಗಾರು ಹೋಗಿ, ಹೈಕೋರ್ಟ್ಗಾರು ಹೋಗಿ, ನಾ ಏನ್ ಮಾಡ್ಲಿ? ಬಾಬಣ್ಣ ಇಷ್ಟೊಂದು ಕೋಪ ಮಾಡ್ಕೋತಾವ್ರೆ ಅಂದ್ರೆ ಹೆಂಗ್ಸಿದ್ರೆ ಇವ್ರು ಹಿಂದೆ ಬಿದ್ದು ಮದ್ವೆ ಆಗುವಂತ ಇರ್ಬೇಕು. ನೋಡಿ ಮೇಡಮ್ ನೋಡ್ರೆ, ನಂಗೆ ಶಾನೆ ಕೆಲ್ಸ ಹೋದೆ. ಸುಮ್ನ ಫೋನ್ ಇಟ್ಬಿಟ್ಟು ಕೆಲ್ಸ ನೋಡ್ಕೊಳ್ಳಿ. ಇವಾಗ ಎಡ್ಗೆ ಫೋನ. ಇದನಮ್ಮೆ ಪಾಂಡುಪುರ್ ಸಕ್ಕ ಫ್ಯಾಕ್ಟ್ರಿ ಸೈರನ್ ತರ ಕೂಗ್ಕೊತಾ ಇದೆ. ನೀವು ಫೋನ್ ಅನ್ನ ಯಾರ ತಗೋ ಮಾತಾಡ್ತಾ ಇದ್ರಿ? ನನ್ ಕಸ್ಟಮರ್ ಜೊತೆ ಕಮ್ಮೆ. ಅವ್ರು ಹೆಂಗ್ಸು ತಾನೆ? ಹ್ಮ್ ಯಾನ ಈಗ ಅವ್ರು ನಿಮ್ ತಮ್ಮ ಯಾರ್ ಮಾತಾಡ್ತಾ ಇದ್ರು? ಏನಮ್ಮ ಇದು ಒತ್ತರ ಪೊಲೀಸ್ನವ್ರ ತರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದೆ. ಈಗ ಆ ವಿಷಯ ಬಿಡಿ, ಆ ಹೆಂಗ್ಸು ನಿಮ್ ತಮ್ಮ ಯಾನ್ ಮಾತಾಡ್ತಾ ಇದ್ರು ಅಂತ ಹೇಳಿ. ಆಮೇಲೆ ಪುಟ್ಮಲಿ ಅವ್ರು ಬೇರೆ ಯಾರು ಅಲ್ಲ ಕಮ್ಮೆ. ಹೋದ್ ತಿಂಗಳು ನಮ್ಮ ಅಂಗಡಿಯಿಂದ ಅವ್ರ ಗಂಡನ್ಗೋಸ್ಕರ ಪಟಾಪಟಿ ಚಡ್ಡಿ ಬನ್ನಿ ತಕೊಂಡೋದ್ ಕಸ್ಟಮರ್. ಮತ್ತ್ಯಾಕ ಅವ್ರ ತಮ್ಮ ಕೂಗಾಡ್ತಾ ಇದ್ರಿ? ಮತ್ತಿನ್ನಮ್ಮೆ ತಕೊಂಡೋದ್ ಒಂದ್ ತಿಂಗಳಾದ್ಮೇಲೆ ಬದಲಾಯಿಸ್ಕೋಬೇಕು ಅಂದ್ರೆ ಪಾಪ ಬರಲ್ವಾ? ಅದಕ್ಕೆ ಕೂಗಾಡ್ತಿದ್ದಿ. ಅದು ಬಿಟ್ರೆ ನನಗೂ ಅವ್ರಿಗೂ ಬೇರೆ ಯಾವ ಸಂಬಂಧ ಇಲ್ಲ. ಹಂಗಂದ್ರಿಯಾ? ಅಂದದೆ ಹಂಗ. ಬಾಬಣ್ಣ ನನ್ನ ಕ್ಷಮಿಸ್ಬಿಡಿ, ನಿಮ್ ಬಗ್ಗೆ ಬೋಟ್ ಮಾಡ್ಕೊಬಿಟ್ಟಿ. ಅದು ಬೋಟ್ ಅಲ್ಲ ಕಮ್ಮೆ, ಡೌಟು. ಹಿಡಿದ್ರಿ ಚಾಡ. ನಿಮ್ ಬಗ್ಗೆ ತಪ್ಪು ತಿಳ್ಕೊಂಡು ಆ ಹೆಂಗ್ಸು ನಿಮ್ಮನ್ನ ಮದ್ವೆ ಆಗುವಂತ ಪೀಡಿಸ್ತಾವಳೆ ಅನ್ಕೊಬಿಟ್ಟಿ. ಸಿಂಹನ ಎಷ್ಟೇ ಸಸ್ಯಾಹಾರಿಯಾಗಿ ಸಾಕಿದ್ರು ಅದು ಬೇಟೆ ಆಡ ಗುಣ ಬಿಡಲ್ವಂತೆ. ಹಂಗ ಹೆಂಡ್ರನ್ನ ಯಾಪಟಿ ಪ್ರೀತಿಯಿಂದ ನೋಡ್ಕೊಂಡ್ರು ಅನುಮಾನ ಪಡೋ ಗುಣ ಬಿಡಲ್ವಂತೆ. ಸರಿ ಬಿಡಿ, ನಿಮ್ಗೋಸ್ಕರ ಬಿಸಿ ರಾಗಿ ರೊಟ್ಟಿ ಮಾಡ್ಕೊಬತ್ತೀನಿ ರೀ. ತೊಂದ್ರೆ ಇಲ್ಲ. ನನ್ನ ಹೆಂಡ್ರು ಹೊಸ ದಡ್ಡಿ ಆದ್ರೂ ಒಳ್ಳೆ ಐಡಿಯಾ ಕೊಡ್ತಾಳೆ. ಇವಳ ಅನುಮಾನನ ಅಸ್ತ್ರವಾಗಿಟ್ಟುಕೊಂಡು ಮದ್ರ ಅವರು ನನ್ನ ಯಾಪಟಿ ಪ್ರೀತಿ ಮಾಡ್ತಾರ ಅಂತ ತಿಳ್ಕೊ. ಹೇಳ ಸೋನು, ಏನು ನಿನ್ ಗಂಡ ನಿನ್ ಕಡೆ ಗಮನನೇ ಕೊಡ್ತಿಲ್ವಾ? ಅವ್ರು ನಿನ್ ಕಡೆ ಗಮನ ಕೊಡ್ತಿಲ್ಲ ಅಂದ್ರೆ ಅವ್ರ ಗಮನ ಬೇರೆ ಕಡೆ ಎಲ್ಲೋ ಹೋಗ್ತಿದೆ ಅಂತ ಅರ್ಥ. ಲವ್ ಮಾಡ್ದದು ಅದೇ ಹುಡುಗಿ, ಶಾಸ್ತ್ರಿಗಳು ಹೇಳ್ದದು ಅದೇ ಹುಡುಗಿ ಅಂದಂಗಾಯ್ತು. ಮದ್ರ ಅವರು ಫೋನ್ಲು ಮಾತಾಡ್ತಾವ್ರೆ. ಅವ್ರು ನೋಡ್ತಾ ಇದ್ರೆ ಗಂಧರ್ವ ಕನ್ಯೆ ಆಕಾಶದಿಂದ ಇಳಿದು ಬಂದಂಗದ. ನನ್ನ ಬಗ್ಗೆ ಅವ್ರಿಗೆ ಎಷ್ಟು ಪ್ರೀತಿ ಅದಂತ ತಿಳ್ಕೊಂಬಿಡೋ. ಆಮೇಲೆ ಕಾಲ್ ಮಾಡ್ತೀನಿ. ನೋಡಿ ಶಶಿಕಲಾ ಅವ್ರೆ, ನೀವ್ ಈ ತರ ಪುನಃ ಫೋನ್ ಮಾಡೋದ್ ಸರಿ ಇಲ್ಲ. ನೀವು ನಾನು ಇಷ್ಟಪಡ್ತೀರಿ ಅಂತ ಗೊತ್ತು, ಆದ್ರೆ ನನಗ್ ಮದ್ವೆ ಆಗದೆ. ನಾನ್ ನಿಮ್ ಜೊತೆ ಫೋನ್ ಮಾತಾಡಕ್ ಇಷ್ಟಪಡಲ್ಲ. ಕಟ್ ಮಾಡಿ. ಆಗಲ್ಲ 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 ಪಡಲ್ಲ. ಆಗಲ್ಲ 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 ಆಗಲ್ಲ. ಇಡಿ ಫೋನು. ಮಧುರ ಅವ್ರೆ, ನೀವ್ ಯಾವಾಗ ಬಂದ್ರಿ? ಬಂದಿದ್ ನಾನಲ್ಲ ನೀವು. ನನ್ ಫೋನಲ್ಲಿ ಮಾತಾಡ್ತಿದ್ದಾಗ ಬಂದ್ ಡಿಸ್ಟರ್ಬ್ ಮಾಡಿದಂದೆ ನನ್ನ ಯಾವಾಗ ಬಂದೆ ಅಂತ ಕೇಳ್ತೀರಾ? ಫೋನಲ್ಲಿ ಹೇಗ್ ಮಾತಾಡ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ಲ. ಯಾರು ಮಾಡೋದು ಮಧುರ ಅವ್ರೆ, ಫೋನ್ದೊಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟದೆ. ಯಾರೋ ನನ್ನ ಇಷ್ಟಪಡ್ತೀನಿ ಅಂತ ಫೋನ್ ಮಾಡಿ ಕಾಟ ಕೊಡಕ್ ಶುರು ಮಾಡ್ಬಿಟ್ರ. ಈಗ ಅದಕ್ಕೆ ನಾನೇನ್ ಮಾಡ್ಬೇಕು? ನನಗನ್ನಿಸ್ತದ ಹೆಣ್ಣು ನನ್ನ ಶಾನೆ ಇಷ್ಟಪಡ್ತಾವಳ ಅಂತ. ಅದಕ್ಕೆ ಅನ್ಬಿಟ್ರೆ ಅದನ್ನ ಹೆಂಗೆ ಹ್ಯಾಂಡ್ಲ್ ಮಾಡ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ ಮಧುರ ಅವ್ರೆ. ಅದಕ್ಕೆ ನಿಮ್ ತಮ್ಮ ಪರಿಹಾರ ಕೇಳಕ್ಕೆ ಅಂತ ಬಂದಿ. ಗೌಡ್ರೆ, ಈ ಕಟ್ಟು ಕಥೆನ ಸತ್ಯ ಕಥೆ ಅಂತ ಪುಟ್ಟಮಲ್ಲಿಯವ್ರ ಕಿವಿಯಲ್ಲಿ ರಸವತ್ತಾಗಿ ತುಂಬ್ತೀನಿ. ಆಮೇಲೆ ನಿಮ್ಗಿದೆ ಹಬ್ಬ. ಗೌಡ್ರೆ, ಇದು ಒಂದ್ ಸಮಸ್ಯೆನಾ? ಅವಳ ತಂಗಿ ಅಂತ ಆಕ್ಸೆಪ್ಟ್ ಮಾಡಿ ಅಲ್ಲಿಗೆಲ್ಲ ಕಥೆನೂ ಮುಗ್ದೋಗುತ್ತೆ. ಪುಟ್ಟಮಲ್ಲಿ ಅವರೇ,
ಇನ್ ಮುಂದೆ ನೀವಿಷ್ಟು ಖುಷಿಯಾಗಿ ಹಾಡಕ್ಕಾಗಲ್ಲ ಅನ್ಸುತ್ತೆ. ಮಾಯ್ಕನ ಯಾರಿದು ಅಪಸ್ವರ? ಅಪ್ಪಸ್ವರ ನಂದಲ್ಲ ಪುಟ್ಟಮಲ್ಲಿ ಅವರೇ, ನಿಮ್ ಬಾಬಣ್ಣಂದು. ಯಾಕ ನಮ್ ಬಾಬಣ್ಣ ಇನ್ ಮುಂದೆ ಆಡ್ಬಾರ್ದು ಅಂದ್ರ? ಹಂಗ ಹೇಳಿದ್ರೆ ಮುಖದ ಮೇಲೆ ಮಾರ್ಕ್ ಬರೋ ತರ ಬಾರಿಸ್ಬಿಡ್ತೀನಿ. ಅಂದ್ರೆ ಕಪಾಳ ಕೊಡ್ದು ಪ್ರೀತಿಯಿಂದ ಹೇಳ್ತೀನಿ ಅಂದೆ. ಪುಟ್ಟಮಲ್ಲಿ ಅವರೇ, ನೀವು ಕೋಗಿಲೆ ಹಾಡೋದಕ್ಕಿಂತ ಮಧುರವಾಗಿ ಹಾಡ್ತೀರಾ. ನಿಮ್ ಹಾಡನ್ನ ಕೇಳದೆ ಇದ್ರೆ ಕಿವಿದ್ದು ವ್ಯರ್ಥ ಅನ್ನಿಸ್ಬಿಡುತ್ತೆ. ಚಂದನ್ ಅವ್ರೆ, ಸುತ್ತಿ ಬಳಸಿ ಯಾಕೆ ಮಾತಾಡಿರಿ? ಅದೇನ್ ಹೇಳ್ಬೇಕು ನೇರವಾಗಿ ಮಾತಾಡಿ. ನಮ್ ಬಾಬಣ್ಣ ಬರೋ ಹೊತ್ತಾಯ್ತು, ಬಿಗ್ಗುಲ್ ಅಡ್ಗೆ ಮಾಡ್ಬೇಕು. ನೀವು ಅಡ್ಗೆ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೇನು ಬೇಜಾರಾಗಲ್ಲ ಪುಟ್ಟಮಲ್ಲಿ ಅವರೇ. ಯಾಕೆಂದ್ರೆ ಅವ್ರಿಗೀಗ ನಿಮ್ ಕೈ ಅಡ್ಗೆ ಬೇಡವಾಗಿದೆ, ಬೇರೆ ಕೈ ರುಚಿ ಇಷ್ಟ ಆಗಿದೆ. ನೀವ್ ಏನ್ ಹೇಳ್ತಾ ಇದೀರ? ನಂಗೆ ಒಂದು ಅರ್ಥ ಆಯ್ತಿಲ್ಲ. ಅರ್ಥ ಆಗೋ ತರ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಗೌಡ್ರಿಗೆ ಬೇರೆ ಹುಡುಗಿ ಜೊತೆ ಸಂಬಂಧ ಇದೆ. ಆ ಹೆಸರಿಗೆ ಕಳಂಕ ತರ್ತಿದ್ದಾರೆ. ಇದನ್ನ ನಾನು ಕೇಳ್ತಿಲ್ಲ. ಗೌಡ್ರೆ ಮಧುರನ ಹತ್ರ ಬಂದು ಒಂದ್ ಹುಡುಗಿ ಫೋನ್ ಮಾಡಿ ನನ್ನ ಪ್ರೀತಿ ಮಾಡಿ ಅಂತ ಕಾಡಿಸ್ತಿದ್ದಾಳೆ ಅಂತ ಜಂಬ ಕೊಚ್ಕೋತಾ ಇದ್ರು. ಇಲ್ಲ ಇಲ್ಲ, ನಾನ್ ನಿಮ್ ಮಾತನ್ನ ನಂಬಲ್ಲ ಅನ್ನಿ. ನೀವು ಹೀಗೆ ಹೇಳ್ತೀರಂತ ನಂಗೆ ಚೆನ್ನಾಗಿ ಗೊತ್ತಿತ್ತು ಪುಟ್ಟಮಲ್ಲಿ ಅವರೇ. ನೀವ್ ಈ ರೀತಿ ಮಾತಾಡೋದಕ್ಕೆ ಗೌಡ್ರು ಇನ್ನೊಂದು ಹುಡುಗಿ ಜೊತೆ ಚೆಕ್ ಅಂತ ಆಡ್ತಿರೋದು. ಇಲ್ಲ ಇಲ್ಲ, ನಮ್ ಬಾಬಣ್ಣ ಹಂಗೆಲ್ಲ ಮಾಡಲ್ಲ ಅನ್ನಿ. ಅವ್ರು ನನ್ನ ಸಾನೆ ಪಿರುತಿ ಮಾಡ್ತಾರೆ. ಪುಟ್ಟಮಲ್ಲಿ ಅವರೇ, ಪ್ರಪಂಚದಲ್ಲಿ ನೀವೊಬ್ರೆ ದಡ್ರು ಅಂದ್ಕೋಬೇಡಿ. ಅಂದ್ರೆ ನಿಮ್ ತರನೇ ಹುಚ್ಚುಚ್ಚಾಗಿ ಪ್ರೀತಿ ಮಾಡೋರು ತುಂಬಾ ಜನ ಇರ್ತಾರೆ. ಅಂತವ್ರಲ್ಲೊಬ್ರು ಗೌಡ್ರಿಂದ ಬಿದ್ದಿದ್ದಾರೆ. ಚಂದನ್ ಅವ್ರೆ, ನೀವು ದೊಡ್ಡ ಲಾಯರು. ಪುಟ್ಟಮಲ್ಲಿ ಅವರದು ಲಾಯರ್ ಅಲ್ಲ, ಲಯರ್. ಹಿಡಿದ್ರೆ ಚಾಡ. ಪುಟ್ಟಮಲ್ಲಿ ಅವರೇ, ನಾನು ಸುಳ್ಳು ಹೇಳ್ತಿಲ್ಲ. ನನ್ನ ಮಾತಿನ ಮೇಲೆ ನಂಬಿಕೆ ಬರ್ಲಿಲ್ಲ ಅಂದ್ರೆ ಮುಂದೊಂದ್ ದಿವಸ ಆ ಹುಡುಗಿ ನಿಮ್ ಬಾಬಡನ್ನ ಎತ್ತಾಕೊಂಡು ಹೋಗ್ತಾಳಲ್ಲ, ಆಗ ನನ್ನ ಮಾತು ನಿಮಗ್ ನಿಜ ಅನ್ಸುತ್ತೆ. ಆ ಟೈಮ್ಗೆ ನಾನು ನಿಮ್ಗೆ ಏನು ಸಹಾಯ ಮಾಡಕ್ಕಾಗಲ್ಲ. ಸಾರಿ, ಐ ಆಮ್ ವೆರಿ ಸಾರಿ. ಪುಟ್ಟಮಲ್ಲಿ ಅವರೇ, ನೀವು ಅಳಬೇಡಿ. ನೀವು ಹತ್ರ ನನ್ನ ಕೈಲಿ ಸಹಿಸೋಕ್ಕಾಗಲ್ಲ. ಪುಟ್ಟಮಲ್ಲಿ ಅವರೇ, ಈ ವಿಷಯದಲ್ಲಿ ನೀವು ಹತ್ರ ನನಗೇನು ಬೇಜಾರಿಲ್ಲ ಪುಟ್ಟಮಲ್ಲಿ ಅವರೇ. ಯಾಕೆಂದ್ರೆ ನಾನು ಬಂದು ಕೆಲಸ ಆಯ್ತು. ಯಾನಮೇದು ಯಾವತ್ತು ನೋಡ್ದಾರಂಗ್ ನೋಡ್ತಿದೆ ಅಲ್ಲ, ಒಟ್ಟಷ್ಟದ ಉಣ್ಣಕ್ ತಕೊಂಬೋಗು. ಯಾಕೆ ನಿಮ್ ಗರ್ಲ್ ಫ್ರೆಂಡ್ ಉಣ್ಣಕ್ ನಿಲ್ವೆ? ಖಾಲಿ ಹೋಟೆಲ್ ಕಳ್ಸೋಣ. ಇದೇನಪ್ಪ ಇದು, ಮಾತನು ವರ್ಷನೇ ಬದಲಾಗ್ಬಿಟ್ಟದೆ. ನನಗೆ ಯಾವ ಗರ್ಲ್ ಫ್ರೆಂಡ್ ಇದ್ದಾಳಮ್ಮೆ? ನಂಗ್ ಗೊತ್ತು, ಚಂದನ್ ಅವ್ರೆಲ್ಲ ನೀವು ಹೇಳಿದ್ರು. ಇದೆಲ್ಲ ಅಣ್ಣಪ್ಪನವ್ರ ಕಿತಾಪತಿನ ಅದಕ್ಕಮ್ಮೆ ನೀನು ಅವ್ರ ಮಾತನ್ನ ನಂಬಿಯ? ಅಯ್ಯೋ ಶಿವನ, ಯಾನ್ ಹೇಳ್ಬೇಕು ಒಂದು ಗೊತ್ತಾಯ್ತಲ್ಲ ಬಿಡಪ್ಪ. ಹೇಳ್ಬೇಕಾಗಿರೋದು ಅವ್ರಿಗಲ್ಲ ರೀ, ನಿಮ್ಗೆ. ಅಣ್ಣಪ್ಪನವ್ರೆ, ನಿಮ್ಗೇನ್ ಮಾನ ಮರ್ಯಾದೆ ಇಲ್ವಾ? ನಮ್ಮ ಮಟ್ಟಿಗೆ ಬಂದ್ಬಿಟ್ಟು ನನ್ನ ಹೆಂಡ್ರತವೆ ನನ್ ಬಗ್ಗೆ ಸುಳ್ಳು ಹೇಳಿದಾರೆ. ನಾನ್ ಯಾಕೆ ಸುಳ್ಳು ಹೇಳಿ? ನಾನು ಸತ್ಯನೇ ಹೇಳ್ತಿದ್ದೀನಿ. ನೀವೇ ತಾನೇ ಮಧುರ್ನ ಹತ್ರ ಬಂದು ನನ್ಗೆ ಯಾವ್ದೋ ಹುಡುಗಿ ಫೋನ್ ಮಾಡ್ತಾಳೆ ಅಂತ ಹೇಳ್ತಿದ್ದು. ಸುಮ್ನ ಆಟಗಳು ಮಾಡ್ದಿ. ಗೌಡ್ರೆ, ನೀವು ಆಟಗಳು ಮಾಡಿದ್ದನ್ನ ನಾವ್ ಇಲ್ಲಿ ತನಕ ನೋಡೇ ಇಲ್ಲ. ಅಷ್ಟಿಲ್ದೆ ನೀವು ಮಧುರ್ನ ಹತ್ರ ಅಷ್ಟು ಜೋಶಾಗಿ ಬಂದು ಹೇಳ್ತಿದ್ರಲ್ಲ, ಇದನ್ನ ನಾವು ಆಟಗುಳಿ ಅನ್ಕೋಬೇಕಾ? ಪುಟ್ಟಮಲ್ಲಿ ಅವರೇ, ನೀವು ಇದನ್ನ ಆಟಗುಳಿ ಅನ್ಕೋತೀರಾ? ಹಲೋ, ಓ ಜಾನಿ ಬಾಯ್, ನೀವೆಂತದಕ್ಕೆ ರಿಂಗ್ ಮಾಸ್ಟರ್ ಫೋನ್ ಎತ್ಕೊಂಡದ್ದು? ಎಂತ ನೀವಲ್ಲಿ ನಾಳೆ ಕೆಲಸ ಮಾಡ್ತಿದ್ದೀರಾ? ಅವ್ರ ಕೈಗೆ ಫೋನ್ ಕೊಡಿ. ರಾಮಿ ಅನ್ನೋರು ಎಲ್ಲಾರು ಇಲ್ವಲ್ಲ? ಐ ಲೈಕ್ ಇಟ್. ಅನ್ನಪ್ಪ, ನಾನು ಹೇಳಿದ್ದು ಗೌಡ್ರ ಕೈಗೆ ಫೋನ್ ಕೊಡಿ ಅಂತ ಮಾರ್ರೆ. ಓ, ರಾಮಿ ಅಂದ್ರೆ ಶ್ರೀರಾಮಚಂದ್ರ ಗೌಡ್ರ. ನೋಡಿ, ನೀವು ಮಾಡ್ತಿರೋದು ಸರಿ ಇಲ್ಲ. ಗೌಡ್ರಿಗೆ ಮದ್ವೆ ಆಗಿದೆ, ಮನೇಲಿ ಮಹಾಲಕ್ಷ್ಮಿ ಅಂತ ಹೆಂಡತಿ ಇದ್ದಾರೆ. ಚಂದನ್ ಅವರು ಫೋನಲ್ಲಿ ಮಾತಾಡ್ತಾ ಇರೋದು ಕಾಣಿಸ್ತಿಲ್ವಾ? ನೋಡಿ, ನೀವು ಗರ್ಲ್ ಫ್ರೆಂಡ್ ಆದ್ರೂ ಆಗಿರಿ, ಏನಾದ್ರೂ ಆಗಿರಿ, ಆದ್ರೆ ನೀವು ಇವ್ರ ಜೊತೆ ಈ ರೀತಿ ಫ್ಲರ್ಟ್ ಮಾಡೋದು ಸರಿಯಲ್ಲ. ಅವರೇ ನಿಮ್ ಜೊತೆ ಫ್ಲರ್ಟ್ ಮಾಡಿದ್ರು, ನೀವು ಅದನ್ನ ಅವಾಯ್ಡ್ ಮಾಡ್ಬೇಕು. ಗರ್ಲ್ ಫ್ರೆಂಡ್, ಐ ಲೈಕ್ ಇಟ್. ಇವರು ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಿದಾರ, ಮದ್ವೆ ಆಗ್ತೀನಿ ಅಂತಾನು ಹೇಳಿದಾರ. ಅಲ್ಲಪ್ಪ, ನೀವೆಂತ ಮಾತಾಡ್ತಿದ್ರಿ ಅಂತ ನಿಮ್ಮ ಮಂಡೆಗೆ ಪೊಕ್ಕುತ್ತಲ್ಲ, ನನ್ನ ಮಂಡೆ ಬಿಗಡಾಗ್ತಾ ಉಂಟು. ಅವರ ಕೈಗೆ ಫೋನ್ ಕೊಡಿ. ನಾನು ಇದನ್ನ ಮುಂದುವರಿಯೋದಕ್ಕೆ ಬಿಡೋದಿಲ್ಲ. ನೀವು ಹೇಗ್ ಮದುವೆ ಆಗ್ತೀರ ನಾನು ನೋಡೇ ಬಿಡ್ತೀನಿ. ನಾನು ಅವರನ್ನ ಮದುವೆ ಆಗುದಾ? ಐ ಡೋಂಟ್ ಲೈಕ್ ಇಟ್. ಸಮಾಧಾನ ಮಾಡ್ಕೊಳ್ಳಿ ಪುಟ್ಟಮಲ್ಲಿ ಅವರೇ, ಗೌಡ್ರ ಗರ್ಲ್ ಫ್ರೆಂಡ್ ನ ನಾನ್ ನೋಡ್ಕೋತೀನಿ. ಇವ್ರು ಅವಳನ್ನ ಮದ್ವೆ ಆಗಿ ಇವ್ರು ನಿಮ್ ಹಣೆಗಿಡ್ಬೇಕಾದ ಸಿಂಧೂರನ ಅವಳ ಹಣೆಗಿಡೋದಕ್ಕೆ ನಾನ್ ಬಿಡೋದಿಲ್ಲ. ಅಣ್ಣಪ್ಪನವ್ರೆ, ಸುಮ್ಮನಿದ್ದು ಬಿಡಿ, ನಂಗೆ ಪಾಪ ಬರ್ಸ್ಬೇಡಿ. ಅಲ್ಲ, ಅವಳ ಜೊತೆ ಮಾತಾಡಕ್ ನಂಗೆ ಯಾಕೆ ಅವಕಾಶ ಮಾಡ್ಕೊಡ್ಲಿಲ್ಲ? ನಿಮ್ ಗರ್ಲ್ ಫ್ರೆಂಡ್ ಜೊತೆ ಮಾತಾಡಕ್ ಬಿಡ್ಲಿಲ್ಲ ಅಂತ ಇಷ್ಟೊಂದು ಕೋಪ ಬಂದ್ಬಿಡ್ತಾ? ನೋಡಿ ಪುಟ್ಟಮಲ್ಲಿ ಅವರೇ, ಹೇಗ್ ರಿಯಾಕ್ಟ್ ಮಾಡ್ತಿದಾರೆ ಅಂತ. ಪಾಪಣ್ಣ, ನೀವು ಮಾಡ್ತಾ ಇರೋದು ಸರಿ ಇಲ್ಲ. ಆಮೇಲೆ ಪುಟ್ಮಲ್ಲಿ, ಅಣ್ಣಪ್ಪನವ್ರು ಸುಳ್ಳು ಹೇಳ್ತಾರ ಕಮ್ಮಿ, ಅವ್ರ ಮಾತನ್ನ ನಂಬೇಡ. ನಂಗೆ ಯಾವ ಗರ್ಲ್ ಫ್ರೆಂಡು ಇಲ್ಲ. ಅವ್ರು ಸುಳ್ಳು ಹೇಳ್ತಾ ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಿ. ನೀವು ಈ ತರ ಮಾಡ್ತೀರಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೋಗಿ ನನ್ನ ಜೊತೆ ಮಾತಾಡ್ಬೇಡಿ.
ಅಣ್ಣಪ್ಪನವ್ರೆ, ಚಂದಾಗಿದ್ದ ಗಂಡ ಹೆಂಡ್ರ ಮಧ್ಯೆ ತಂದಿಟ್ಬಿಟ್ಟು ತಮಾಷೆ ನೋಡ್ತಿದಾರಲ್ಲ, ಈ ಖುಷಿ ಆಯ್ತಾ? ನೀವು ನಿಮ್ ಗರ್ಲ್ ಫ್ರೆಂಡ್ ಜೊತೆ ಮಾತಾಡ್ದಷ್ಟೇನು ಖುಷಿ ಆಗ್ಲಿಲ್ಲ ಬಿಡಿ. ಹಲೋ ಅಲೋ, ರಾಮಿ ಇಲ್ವಾ? ಯಾವ ರಾಮಿ? ಶ್ರೀರಾಮಚಂದ್ರ ಗೌಡ್ರು. ಯಾವ ಶ್ರೀರಾಮಚಂದ್ರ ಗೌಡ್ರು? ಅದೇ ಬಾಬಣ್ಣ ಶ್ರೀರಾಮಚಂದ್ರ ಗೌಡ್ರು. ಬಾಬಣ್ಣ, ನೀವು ನನ್ನ ಮೋಸ ಮಾಡ್ಬಿಟ್ರಿ. ನನಗೆ ಮೋಸ ಮಾಡಲು ಬಾಬಣ್ಣ, ಮಧುರವ್ರು ಏನ್ ಬರ್ಕೊಟ್ಟವ್ರ ಇದ್ರಲ್ಲಿ? ಪುಟ್ಟಮಲ್ಲಿ ಅವರೇ, ಇದನ್ನ ನಾನ್ ಬರ್ದಿಲ್ಲ, ಗೌಡ್ರು ಗರ್ಲ್ ಫ್ರೆಂಡ್ ಬರ್ದಿರೋದು. ಏನಾಯ್ತು? ಯಾಕೆ ಕಿರ್ಚ್ಕೊಂಡ್ರೆ? ಇಲ್ಲಿ ನೋಡಿ ಜಾನಿ, ಗೌಡ್ರ ಗರ್ಲ್ ಫ್ರೆಂಡ್ ಗೌಡ್ರಿಗೆ ಲವ್ ಲೆಟರ್ ಬರ್ಕೊಟ್ಟಿದ್ದಾರೆ. ಬರೆದೆ ನಾನು ನಿನ್ನ ಹೆಸರ ನನ್ನ ರಕುತದಲ್ಲಿ. ಇದು ನನ್ನ ಪ್ರೀತಿಯ ಒಲವಿನ ಉಡುಗೊರೆ. ಇಂತಿ ನಿಮ್ಮ ಪ್ರೀತಿಯ ಗೆಳತಿ. ಓಹೋ, ಇದು ರಕ್ತದ ಸ್ಮೆಲ್ ಬರ್ತಿದೆ ಅಂದ್ರೆ ಇದನ್ನ ಅವಳು ರಕ್ತದಲ್ಲೇ ಬರ್ತಿದ್ದಾಳೆ. ಸಾಕು ಸುಮ್ನೆ ರೇಣಪ್ಪನವ್ರೆ, ಆಗಿರೋ ಗಾಯದ ಮೇಲೆ ಮೆಣಸು ಪುಡಿ ಹಚ್ಚಬೇಡಿ. ನೀ ಗೌಡ್ರೆ, ನನ್ಗೆ ಯಾವ ಪುಡಿನೂ ಹಚ್ಚ ಅಭ್ಯಾಸ ಇಲ್ಲ. ನೀವೇ ಪುಟ್ಟಮಲ್ಲಿ ಅವ್ರ ಸುಂದರವಾದ ಬಾಳ್ನ ಒಡೆದು ಪುಡಿ ಪುಡಿ ಮಾಡ್ತಿರೋದು. ಪುಟ್ಟಮಲ್ಲಿ ಅವರೇ, ನೀವ್ ಹೀಗೆ ಸುಮ್ಮನಿದ್ರೆ ಅವಳು ಇವ್ರನ್ನ ಯಾವಾಗ ಹಾರಿಸ್ಕೊಂಡು ಹೋಗ್ತಾಳೋ ಗೊತ್ತಿಲ್ಲ. ಇಷ್ಟು ದಿವಸ ಫೋನಲ್ಲಿ ಗುಸ್ಗುಸು ಪಿಸ್ಪಿಸು ನಡೀತಿತ್ತು, ಇವತ್ತು ಮನೆಗೆ ರಕ್ತದ ಲೆಟರ್ ಬಂದಿದೆ. ಇದಕ್ಕೆ ನೀವೇ ಪರಿಹಾರ ಹೇಳಿ ಪುಟ್ಟಮಲ್ಲಿ ಅವರೇ. ಗೌಡ್ರು ನಮ್ಮ ಮನೇಲಿ ಇಟ್ಕೋತೀರಾ ಇಲ್ಲ ಆಚೆಗೆ ಹಾಕ್ತೀರಾ ಅಂತ. ಇವ್ರು ನಮ್ಮ ಹೊಟ್ಟೆಲಿ ಇರೋದ್ ಬೇಡ, ಅವ್ಳ ಗರ್ಲ್ ಫ್ರೆಂಡ್ ಹೊಟ್ಟೆಲ್ಲ ಇರ್ಲಿ. ಆಮೇಲೆ ಪುಟ್ಮಲಿ, ಯಾರ್ದೋ ಮಾತು ಕೇಳ್ಕೊಂಡು ನನ್ನ ಹಟ್ಟಿಯಿಂದ ಆಚೆಗೆ ಹಾಕಿಯ. ಒಂದೇ ಒಂದು ಅವಕಾಶ ಕೊಡಮೆ, ಇದೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡ್ತೀನಿ. ನೋಡಿದ್ರ ಪುಟ್ಟಮಲ್ಲಿ ಅವರೇ, ಮಾಡಿರೋ ಕೆಟ್ಟ ಕೆಲಸನ ಮುಚ್ಚಿಟ್ಟು ಸುಳ್ಳು ಅಂತ ಸಾಧಿಸ್ತಾರಂತೆ. ಜಾನಿ, ಒಂದ್ ನಿಮಿಷ. ಗೌಡ್ರೆ, ನಿಮಗ್ ಒಂದೇ ಒಂದಿನ ಟೈಮ್ ಕೊಡ್ತೀವಿ, ಅಷ್ಟ್ರಲ್ಲಿ ಏನ್ ಮಾಡ್ತಿರೋ ಮಾಡಿ. ಇದೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕ್ಸ್ಬಿಡ್ತೀವಿ. ಪ್ರಿಯತಮ, ನೀನಿಲ್ಲದೆ ನಾನಿಲ್ಲ. ನಾನು ಅಷ್ಟೇ ಬಾಬಣ್ಣ, ನಿನ್ನಿಂದಾಲೇ ನಂಗೆಲ್ಲ. ನಂಗೂ ಅಷ್ಟೇ ಬಾಬಣ್ಣ, ನಂಗೆ ನೀನೇ ನಲ್ಲ. ಅಯ್ಯೋ ಬಾಬಣ್ಣ, ಬಿಟ್ಟು ಬಾ ಪುಟ್ಮಲಿಯನ್ನ, ತೋರಿಸುವೆ ನಿನಗೆ ನನ್ನ ಮುಡಿಯ ಮಲ್ಲಿಗೆಯನ್ನ. ಪುಟ್ಮಲಿ, ಇದಕ್ಕಮ್ಮೆ ಪಾಂಡುಪುರ್ ಶುಗರ್ ಫ್ಯಾಕ್ಟ್ರಿ ಸೈರನ್ ತರ ಕೂಕಡೆ. ಗರ್ಲ್ ಫ್ರೆಂಡ್ ನಮ್ ಕೋಣ ಗಂಟೆ ಬರಂಗ ಆಗ್ಬಿಟ್ಲು. ಗರ್ಲ್ ಫ್ರೆಂಡ್ ಇಲ್ಲ ಅಂದ್ರೆ ಕ್ವಾಣ ಒಳಕ್ಕೆ ಎಲ್ಲಿಂದ ಬಂದಳಮ್ಮೆ? ಅಲ್ಲೋಡೆ, ಪ್ರಿಯತಮ್ಮ, ನೀನಿಲ್ಲದೆ ನಾನಿಲ್ಲ, ನಿನ್ನಿಂದಲೇ ನನಗೆಲ್ಲ, ನನಗೆ ನೀನೇ ನಲ್ಲ. ಬಿಟ್ಟು ಬಾ ಪುಟ್ಮಲ್ಲಿಯನ್ನ, ತೋರಿಸುವೆ ನಿನಗೆ ನನ್ನ ಮುಡಿಯ ಮಲ್ಲಿಗೆಯನ್ನ. ಅಮ್ಮೆ ಪುಟ್ಮಲ್ಲಿ, ನಮ್ ಕ್ವಾಣ ಒಳಗೆ ಯಾರಮ್ಮ ಈ ತರ ಬರ್ದವ್ರು? ಅದನ್ನ ಅಂತವೇ ಕೇಳಿರಿ. ಪ್ರಿಯತಮ ಅಂತ ಬರ್ತವ್ರೆ ಅಂದ್ರೆ ಅವಳು ನಿನ್ ಪ್ರಿಯತಮನೆ. ಅಮ್ಮೆ ಪುಟ್ಮಲ್ಲಿ, ನನಗೆ ಯಾವ ಪ್ರಿಯತಮ್ಮನೇ ಇಲ್ಲ ಕಮ್ಮೆ. ನಮ್ಮ ಮಟ್ಟಿಲಿ ಯಾನ್ ನಡತದ ಅಂತ ಗೊತ್ತಾಯ್ತಾ ಇಲ್ಲ. ಅಂತ ಒಂದ್ ಸುಳ್ಳೋಳರಿಯ ನಮ್ ಕೋಣ ಗಂಟೆ ಬಂದು ನಮ್ ಕನ್ನಡಿ ಮೇಲೆ ಹಿಂಗೆಲ್ಲ ಬರ್ತವಳೆ ಅಂದ್ರೆ ನಾನಿದ್ದೆಲ್ಲ ಸಹಿಸ್ಕೊಳ್ಳಲ್ಲ. ಈಗ ನಮ್ಮ ಅತ್ತೆನೂ ಫೋನ್ ಮಾಡಿ ಹೇಳ್ತೀನಿ. ಅಮ್ಮೆ ಪುಟ್ಮಲ್ಲಿ, ನಮ್ಮ ಅವನು ಮಾತ್ರ ಫೋನ್ ಮಾಡಿ ಹೇಳ್ಬೇಡಕ್ಕಮ್ಮೆ. ಯಾಕ ನಿಮ್ ಬಂಡವಾಳ ಬಯಲಾಯ್ತದೆ ಅಂತನ ಆಗ್ಲೇ ಬಿಡಿ. ಬಂಡವಾಳನೇ ಊಡಿಲ್ಲ ಅಂದ್ಮೇಲೆ ಎಲ್ಲಿಂದ ಬಾಯ್ಲಾತು? ಉಣ್ಣಿಲ್ಲ, ತಿನ್ನಿಲ್ಲ, ಅದೇನೋ ಬಂದ್ ತಲೆಗ್ ಬಡಿತು ಅನ್ನಂಗ ಆಯ್ತಲ್ಲಪ್ಪ. ಅದು ಹಂಗಲ್ಲ, ಜಟ್ಟಿ ನೆಲಕ್ ಬಿದ್ರೆ ಮೀಸ ಮಣ್ಣಾನಿಲ್ಲ ಅಂದ್ರಂತ ಹಂಗಾಯ್ತು. ದಿಸ್ ಇಸ್ ಸ್ಟಮಕ್. ಅದು ಸ್ಟಮಕ್ ಅಲ್ಲ ಕಮ್ಮೆ, ದಿಸ್ ಇಸ್ ಟೂ ಮಚ್ಚು. ಹೆದ್ರಿ ಜಾಣ. ನಮ್ಮ ಅತ್ತೆಯವ್ರಿಗೆಲ್ಲ ಫೋನ್ ಮಾಡಿ ಹೇಳ್ತೀನಿ. ಆಮೇ ಪುಟ್ಮಲ್ಲಿ, ನಿನ್ ಕೈ ಮುಗಿದ್ ಬೇಡ್ಕತೀನಿ, ಈ ವಿಷಯ ಮಾತ್ರ ನಮ್ಮ ಅವ್ವನ್ಗೆ ಹೇಳ್ಬೇಡಕ್ಕಮ್ಮೆ. ನಂಗೆ ಯಾವ ಗರ್ಲ್ ಫ್ರೆಂಡ್ ಇಲ್ಲ. ಗೌಡ್ರೆ, ನೀವೇನೇ ಸುಳ್ಳು ಹೇಳಿದ್ರು ನಿಜ ಆಗಲ್ಲ.
ನಿಮ್ ಬೆಡ್ರೂಮ್ಗೆ ನಿಮ್ ಗರ್ಲ್ ಫ್ರೆಂಡ್ ಬಂದು ಕನ್ನಡಿ ಮೇಲೆ ಪ್ರಿಯತಮ ನೀನ್ ಇಲ್ದೆ ನಾನಿಲ್ಲ, ನಿನ್ನಿಂದಲೇ ನನಗೆಲ್ಲ, ನೀನೇ ನನ್ನನ್ನಲ್ಲ, ಬಿಟ್ಟು ಬಾ ಪುಟ್ಮಲ್ಲಿಯನ್ನ, ತೋರಿಸುವೆ ನಿನಗೆ ನನ್ನ ಮುಡಿಯ ಮಲ್ಲಿಗೆಯನ್ನ ಅಂತ ಬರ್ದಿರೋದನ್ನ ಒಂದ್ ಸಣ್ಣ ಮಗು ಕೇಳಿದ್ರು ಹೇಳುತ್ತೆ ಇದು ಸತ್ಯ ಅಂತ. ಓ ಅಣ್ಣಪ್ಪನವ್ರೆ, ಸುಮ್ನೆ ಇಲ್ಲಿಂದ ಹೊಂಟೋದ್ರು ಸರಿಯಾಗಿರ್ತದೆ. ಇಷ್ಟೆಲ್ಲ ಆದ್ಮೇಲೂ ಹೋಗ್ಬೇಕಾಗಿರೋದು ನಾನಲ್ಲ ರೀ, ನೀವು. ಪುಟ್ಮಲ್ಲಿ ಅವರೇ, ಇವ್ರ ಗರ್ಲ್ ಫ್ರೆಂಡ್ ಇಲ್ಲಿ ಕಾಲಿಟ್ಟಿದ್ದಾಳೆ ಅಂದ್ಮೇಲೆ ನೀವ್ ಇಲ್ಲಿರೋದು ಸರಿಯಲ್ಲ. ಇಂತ ಕೊಳದ ಜಾಗದಲ್ಲಿ ನಿಮ್ ಉಸಿರು ಕೂಡ ಆಡಬಾರ್ದು. ಬನ್ನಿ ನನ್ನ ಮನ್ಸಿಗೆ, ಐ ಮೀನ್ ನಮ್ಮನೆಗ್ ಬನ್ನಿ ಅಂದೆ. ಅಲ್ಲೂ ಬರಲ್ಲ, ಇಲ್ಲೂ ಇರಲ್ಲ. ಸತ್ಯ ಏನು ಅಂತ ಗೊತ್ತಾಗಂಟ ಆಚೆ ಕುತ್ಕೊಂಡು ದಾನೆ ಮಾಡ್ತೀನಿ. ಆಮೇಲೆ ಪುಟ್ಮಲ್ಲಿ ಹಂಗೆಲ್ಲ ಮಾಡ್ ಅಣ್ಣಯ್ಯಪ್ಪನವ್ರು ಯಾಕೆ ಮಧ್ಯೆ ಬರ್ತಾ ಇದಾರು? ಅಲ್ಲ, ಇಲ್ಲಿ ನಿಂತ್ಕೊಂಡು ಕನ್ನಡಿ ಮೇಲೆ ಬರ್ದಿರೋದನ್ನ ಗಟ್ಟೊಡ್ದಾಗ ಹೋಗ್ಬಿಟ್ರಲ್ಲ. ನನಗಿಂತ ಮೊದ್ಲೇನಾರು ಇವ್ರು ಕ್ವಾಣ ಒಳಕ್ ಬಂದು ಹೋಗಿದ್ರ? ಓ ಅಣ್ಣಯ್ಯಪ್ಪನವ್ರ ನನಗೆ ಬತ್ತಿ ಇಡಕ್ ಬಂದರಿಯಾ? ಇಡಿ ಇಡಿ ಇಡಿ. ನೀವಿಟ್ರ ಬತ್ತಿನ ತಿರುಗಿಸಿ ನಿಮಗ್ ಕೊಳ್ಳೆ ಆಗಿದ್ನಿಲ್ಲ ಅಂದ್ರೆ ನಾನು ಶ್ರೀರಾಮಚಂದ್ರ ಗೌಡ್ನೇ ಅಲ್ಲ, ಗೌಡ್ರ ವಂಶ ಎದುರಾಕಂಡವ್ರ ಧ್ವಂಸ. ಪುಟ್ಟಮಲ್ಲಿಯವರ ಸಮಾಧಾನ ಮಾಡ್ಕೊಳ್ಳಿ. ನೀವ್ ಈ ರೀತಿ ಅಳ್ತಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ ಮಧುರವ್ರೆ? ನಮ್ಮ ಬಾಬಣ್ಣ ಹಿಂಗ್ ಮಾಡ್ತಾರೆ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಅವ್ರ ಮೇಲೆ ಸಾರಿ ಡವ್ ಮಾಡಿಕೊಂಡಿದ್ದೀನಿ. ಪುಟ್ಮಲ್ಲಿ ಅವರೇ, ಇದು ಡವ್ ಅಲ್ಲ, ಲವ್. ಹಿಡಿದ್ರೆ ಜಾಣ. ಆ ಲವ್ ಇಂದಾನೆ ನನಗೆ ಇವತ್ತು ಸಾರಿ ನೋವಾಯ್ತಾ ಇರೋದು. ಪುಟ್ಮಲ್ಲಿ ಅವರೇ, ನೀವು ಅಳಬೇಡಿ. ಅಳಬೇಕಾಗಿರೋದು ಆ ಗೌಡ್ರು. ನಿಮ್ಮಂತ ಮುಗ್ದೆಗ್ ಮೋಸ ಮಾಡಿದಾರಲ್ಲ, ಅವ್ರು ಉದ್ಧಾರ ಆಗಲ್ಲ, ಬೀದಿಗೆ ಬಂದ್ಬಿಡ್ತಾರೆ. ಆಯ್ಕರ ಏನಿದು ಅಪ್ಪಸ್ವರ? ಚಂದನ್ ಅವ್ರೆ, ಹಿಂಗೆಲ್ಲ ಹೇಳ್ಬೇಡಿ. ನಮ್ ಬಾಬಣ್ಣ ಎಲ್ಲ ಇದ್ರು ಚಂದಾಗಿರ್ಲಿ, ಬೀದಿಗೆ ಮಾತ್ರ ಬರದ್ ಬೇಡ. ನೀವ್ ಈ ರೀತಿ ಮಾತಾಡಿನೇ ಅವ್ರು ಇನ್ನೊಂದ್ ಮನೆ ನೋಡ್ಕೊಂಡಿರೋದು. ನಾನೇನಾದ್ರೂ ಇಂತ ಕೆಲಸ ಮಾಡಿದಿದ್ರೆ ಮಧು ನನ್ ತಲೆ ಬೋಳ್ಸಿ ಕತ್ತೆ ಮೇಲೆ ಕೂರ್ಸಿ ಇಡೀ ಬೆಂಗಳೂರು ರೌಂಡ್ ಓಡಿಸ್ಬಿಟ್ಟಿರೋಳು. ನೀವು ಹಾಗೆ ಮಾಡಿ. ಚಂದನ್ ಅವ್ರೆ, ಹೊಸ ಸುಮ್ನಿದ್ದೀರಿಯಾ? ನಮ್ ಬಾಬಣ್ಣನ ಬಗ್ಗೆ ಎಲ್ಲ ಮಾತಾಡಿದ್ರೆ ನಂಗೆ ಕೆಟ್ಟ ಕೋಪ ಬರ್ತದೆ. ಇದನ್ನೇ ಬೇಡ ಅನ್ನೋದು. ಪುಟ್ಟಮಲ್ಲಿ ಅವರೇ, ಎಷ್ಟ್ ದಿನ ಅಂತ ಈ ನಂಬಿಕೆ ಇಟ್ಕೊಂಡಿರ್ತೀರಾ? ಒಂದಲ್ಲ ಒಂದಿನ ಗೌಡ್ರು ನಿಮ್ ನಂಬಿಕೆಗೆ ಪಟ್ಟಿ ಚಡ್ಡಿ ಬನ್ನಿ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಆಗ ನೀವು ಓದೆಯ ದೂರ ಓ ಜೊತೆಗಾರ ಸೇರಲು ಬಂದಾಗ ಅಂತ ಹಾಡ್ತಾ ತಂಬೂರಿ ಕೊಟ್ಟು ಕೂರಿಸ್ಬಿಡ್ತಾರೆ. ಓ ಅಣ್ಣಪ್ಪನವ್ರೆ, ಅಂತ ಪರಿಸ್ಥಿತಿನ ನಾನು ನೆಂಟ್ರಿಗ ನಾನು ಯಾವತ್ತೂ ಕೊಡಲ್ಲ. ಬೇಕಾದ್ರೆ ನಿಮ್ ಕೈಗೆ ಪಿಟೀಲ್ ಕೊಟ್ಟು ರೇಸ್ ಕೋರ್ಸ್ ರೋಡಲ್ಲಿ ಕುದುರೆ ಸ್ಟ್ಯಾಚು ಅದಲ್ಲ, ಅದ್ರ ಮೇಲೆ ಕೂರ್ಸಿ ಬಾರ್ಸ್ಬಿಡ್ತೀನ ಹೊರ್ತು ನನ್ನ ನೆಂಟ್ರಿಗೆ ನಾನು ಯಾವತ್ತೂ ಮೋಸ ಮಾಡಲ್ಲ. ಇವಾಗ ಮಾಡ್ತಿರೋದು ಇನ್ನೇನೋ? ಆಮೇಲೆ ಪುಟ್ಪದಿ, ನೀವೆಲ್ಲ ನನ್ಗ ಗರ್ಲ್ ಫ್ರೆಂಡ್ ಅವಳ ಅನ್ಕೊಂಡಿದಾರಲ್ಲ, ಅವ ಇವತ್ತು ಫೋನ್ ಮಾಡಿದ. ಅವಳ ಜೊತೆ ಮಾತಾಡಿ ಅವಳನ್ನ ತಂಗಿ ಮಾಡ್ಕೊಂಡಿನಿ. ಇನ್ಮೆಲ್ಲ ನಾನು ಅವಳು ಪಾಲಗ ದೇವರು ಕೊಟ್ಟ ಅಣ್ಣ ಶಿವಣ್ಣನ ತರ. ಹೇಳ್ತಿದ್ದೀರಿಯಾ? ಅಯ್ಯೋ ಸೋನೆ, ನೀನ್ ನಂಬ್ಕೊಂಡ್ರೆ ನಂಜನಗೂಡ್ ನಂಜುಂಡೇಶ್ವರ ಮೇಲೆ ಅಣಕಮ್ಮೆ. ನೋಡ್ರೆ, ನಾನ್ ಇದನ್ನ ನಂಬಲ್ಲ. ನೀವು ನಂಬುದ್ರೆ ಎಷ್ಟ ಬಿಟ್ರೆ ಎಷ್ಟ, ಆದ್ರೆ ನಾ ಹೇಳೋದಂತೂ ಸತ್ಯ ಸತ್ಯ ಸತ್ಯ. ನಾನು ಅವಳ ಪಾಲ್ಗೆ ದೇವರು ಕೊಟ್ಟ ಅಣ್ಣ ಶಿವಣ್ಣನ ತರ. ಅಲ್ಲ ಗೌಡ್ರೆ, ನಿಮ್ನ ಅಷ್ಟೊಂದು ಇಷ್ಟ ಪಡ್ತಿದ್ದವಳು ನಿಮ್ನ ಅಣ್ಣ ಅನ್ನಕ್ ಹೇಗ್ ಸಾಧ್ಯ? ಅಲ್ಲ ಟ್ವಿಸ್ಟ್ ಇರೋದು ಮಧುರ ಅವ್ರೆ. ಅವಳಿಗೀಗ ನನಗಿಂತ ಬ್ರಿಲಿಯಂಟ್ ಯಾಣ್ಸಮ್ಮ ಹುಡುಗ ಸಿಕ್ಕಿದಾನಂತೆ, ಅವನ್ನೇ ಲವ್ ಮಾಡ್ತಾವಳೆ. ನಾನ್ ಇದನ್ನ ನಂಬಲ್ಲ ಗೌಡ್ರೆ. ನೀವು ನಂಬೇಡಿ, ಬಾಬಣ್ಣನ ಹೆಂಡತಿಯಾಗಿ ನಾನ್ ನಂಬ್ತೀನಿ. ಅವ್ರ ಮೇಲೆ ನಂಗೆ ಸಾನೆ ನಂಬಿಕೆ ಅದೇನಿ. ಥ್ಯಾಂಕ್ ಯು ಕಮ್ಮೆ ಪುಟ್ಮಲಿ. ಅಮ್ಮೆ ಪುಟ್ಮಲಿ, ಇಲ್ಲಿ ನೋಡಮ್ಮೆ, ನನ್ ತಂಗಿನ ಫೋನ್ ಮಾಡ್ಬಿಟ್ಟಾಳೆ. ಯಾನ್ ಮಾತಾಡಿಳು ಅಂತ ಎಲ್ಲ ಕೇಳಿಸ್ಕೊಳ. ತಂಗಿಯವ್ವ, ಅಣ್ಣ, ತಂಗಿ, ಅಣ್ಣ, ತಂಗಿ. ನನ್ನ ಪಾಲಿನ ಶಿವಣ್ಣ, ನನ್ನ ಪಾಲಿನ ದೇವರು ಕೊಟ್ಟ ಅಣ್ಣ, ದಯವಿಟ್ಟು ನನ್ನನ್ನು ಮನ್ನಿಸಣ್ಣ. ನಿನ್ನ ಒಳ್ಳೆತನವನ್ನ ಅರ್ಥ ಮಾಡಿಕೊಳ್ಳದೆ ನಿನ್ನ ಹಿಂದೆ ಬಿದ್ದು ನಿನಗೆ ನೋವು ಕೊಟ್ಟುಬಿಟ್ಟೆ. ಅದಕ್ಕಾಗಿ ದಯವಿಟ್ಟು ನನ್ನನ್ನು ಕ್ಷಮಿಸಣ್ಣ. ಅದೇ ರೀತಿ ಅತ್ತಿಗೆಗೂ ತಪ್ಪಾಯ್ತು ಅಂತ ಹೇಳಿಬಿಡಣ್ಣ. ಆಯ್ತು ತಂಗ್ಯವ್ವ, ನನ್ ಚೋರಿಯಿಂದ ನಮ್ ಪುಟ್ಮಲಿ ಚೋರಿಯಿಂದ ನಿನ್ನ ಕ್ಷಮಿಸಿವಿ. ಅಲ್ಲ ತಂಗ್ಯವ್ವ, ಬರೀ ಅಣ್ಣಯ್ಯ ಅಣ್ಣಯ್ಯ ಅಂತಿದೆ. ನೀನು ಹೊಸ ಬಾಯ್ ಫ್ರೆಂಡ್ ಯಾರಂತ ಒಳ್ಳೆ ಇಲ್ಲ. ಹೋಗಿಪ್ಪ, ಅದನ್ನೆಲ್ಲ ಹೇಳಕ್ ನಂಗೆ ನಾಚಿಕೆ ಆಗ್ತಿದೆ. ಆದ್ರೂ ನಮ್ಮಣ್ಣ ನೀವು ಕೇಳ್ತಿದ್ದೀರಲ್ಲ ಅಂತ ಹೇಳ್ತಾ ಇದ್ದೀನಿ. ನಾನು ಇಷ್ಟಪಟ್ಟಿರೋರ್ಗ ಬೇರೆ ಯಾರು ಅಲ್ಲ, ನಿಮ್ಮ ಎದುರುಗಡೆ ಮನೆಯಲ್ಲಿರುವ ಜಾಕ್ಪಾಟ್ ಜಾನಿ ಅಲಿಯಾಸ್ ಜನಾರ್ದನ್. ಅವರು ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ಅಂದ್ರೆ, ಅವ್ರ ಸ್ಟೈಲು, ಅವ್ರ ಹೈಟು, ಅವ್ರ ಪರ್ಸನಾಲಿಟಿನೆಲ್ಲ ನೋಡ್ತಾ ಇದ್ರೆ ದಿಟ್ಟು ಜೂನಿಯರ್ ಪವನ್ ಕಲ್ಯಾಣ್ ಹಾಗೇ ಕಾಣಿಸ್ತಾರೆ. ಅದಕ್ಕೆ ಆ ಗಬ್ಬರ್ ಸಿಂಗ್ ಮೇಲೆ ನನಗಿಷ್ಟ ಆಗಿದ್ದು.
ಐ ಲವ್ ಯು ಜಾನಿ. ಅಯ್ಯೋ ಅವ್ರು ಅಲ್ಲೇ ಇದ್ದಾರಾ? ನನಗೆ ಗೊತ್ತೇ ಆಗ್ಲಿಲ್ಲ. ಐ ಲವ್ ಯು ಜಾನಿ. ಜಾನಿ, ನನ್ನ ಮೊಬೈಲ್ ನಲ್ಲಿ ನೆಟ್ ಪ್ಯಾಕ್ ಖಾಲಿ ಆಗಿದೆ. ಅದೇ ರೀತಿ ಕರೆನ್ಸಿನೂ ಖಾಲಿ ಆಗಿದೆ. ನೆಟ್ ಪ್ಯಾಕ್ ಹಾಕ್ಸೋದಕ್ಕೆ ನಮ್ಮ ಮನೆ ಕಡೆ ಯಾವಾಗ ಬರ್ತೀಯಾ? ನೆನ್ನೆದನ್ನ ನೆನೆಸ್ಕೊಂಡ್ರೆ ಅದನ್ನ ಹೇಳೋದಕ್ಕೂ ನಾಚಿಕೆ ಆಗುತ್ತೆ. ಜಾನಿ, ನೀನ್ ಹೆಂಡತಿ ಕಣ್ ತಪ್ಸಿ ಇವತ್ ರಾತ್ರಿನೂ ಮನೆಗ್ ಬರ್ತೀಯಾ? ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಐ ಲವ್ ಯು ಜಾನಿ. ತಂಗ್ಯವ ಅನ್ನ ಹತ್ಗ ಇಡ್ಲಿ ಅಮ್ಮಿ ಎಷ್ಟೊಂದು ಹೇಳಿ ನಾಚಿಕೆಗಲ್ವಾ ಇಡ್ಬೋದ. ಜಾನಿ ಏನಿದೆಲ್ಲ? ಮಧು, ಇದೆಲ್ಲ ಸುಳ್ಳು. ನನ್ಗೆ ಯಾವ ಗರ್ಲ್ ಫ್ರೆಂಡ್ಸು ಇಲ್ಲ. ಅದ್ ಹೇಗೆ ಹೇಳ್ತೀರಾ? ಅವಳು ಮಾತಾಡಿದ್ದನ್ನ ನಾವೆಲ್ಲ ಕೇಳಿಸ್ಕೊಂಡ್ವಿ ತಾನೆ. ಗೌಡ್ರಿಗೂ ಇದೇ ರೀತಿ ಫೋನ್ ಬರ್ತಿತ್ತು ಅಲ್ವಾ? ಯಾವ ಹುಡುಗಿನೂ ಗೌಡ್ರಿಂದ ಬಿದ್ದಿಲ್ಲ. ಯಾವ ಹುಡುಗಿನೂ ಗೌಡ್ರು ಫೋನು ಮಾಡಿಲ್ಲ. ಯಾರು ಹೇಳ್ತಾ ಇದ್ದೀರಿ? ಜಾನಿ ನಿಜ ಹೇಳಿ, ಇಲ್ಲಾಂದ್ರೆ ಖಂಡಿತವಾಗ್ಲೂ ನಾನು ನಿಮ್ನ ಕ್ಷಮಿಸಲ್ಲ. ನೀವ್ ಅನ್ಕೊಂಡ್ರು ಹಾಗೆ ಗೌಡ್ರಿಗೆ ಯಾವ ಹುಡುಗಿನೂ ಫೋನ್ ಮಾಡಿಲ್ಲ. ನಾನೇ ಹುಡುಗಿ ವಾಯ್ಸಲ್ಲಿ ಮಾತಾಡ್ಸಿ ಇಷ್ಟೆಲ್ಲ ರಾದ್ಧಾಂತ ಮಾಡ್ಬಿಟ್ಟೆ. ನನ್ಗೆ ಯಾವ ಗರ್ಲ್ ಫ್ರೆಂಡ್ಸು ಇಲ್ಲ. ನೋಡ್ದೆ ಪುಟ್ಮಲ್ಲಿ ಅಣ್ಣಯ್ಯಪ್ಪನವ್ರ ಆಟವ ಅವ್ರ ಆಟದಿದ್ದ ನಮ್ಮಿಬ್ಬರು ಸಂಸಾರನೇ ಹಾಳಾಗ್ಬಿಟ್ಟಿತ್ತು. ಇನ್ನೊವ್ರ ಮಾತನ್ನ ನಂಬಿಯ ಇವ್ರ ಮಾತಿರ್ಲಿ ಇನ್ ಮ್ಯಾಗಿ ವೈನ ನಮ್ಮಲ್ಲ.